ಹೇ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಜಸ್ಟ್ ಸಿನೆಮಾ. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು 2025ರ ಭರ್ಜರಿ ಹಿಟ್ ಸಿನೆಮಾ ಕಾಂತಾರ ಚಾಪ್ಟರ್ 1 ಬಗ್ಗೆ. ಈ ಸಿನಿಮಾ ಅಕ್ಟೋಬರ್ 2ರಂದು ಬಿಡುಗಡೆಯಾಗಿ ಅಂದಿನಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ತರಹ ಸದ್ದು ಮಾಡ್ತಿದೆ. ಪ್ರೇಕ್ಷಕರಿಂದ ಭಾರಿ ಪ್ರತಿಕ್ರಿಯೆ, ಹೌಸ್ಫುಲ್ ಶೋಗಳು, ಎಲ್ಲ ಕಡೆ ಈ ಚಿತ್ರದೇ ಮಾತು. ಇದು ಪ್ರೀಕ್ವೆಲ್ ಸಿನಿಮಾ, ಅಂದರೆ 2022ರ ಕಾಂತಾರ ಚಿತ್ರದ ಹಿಂದಿನ ಕಥೆಯನ್ನು ಹೇಳುತ್ತದೆ. ಚಿತ್ರದ ನಿರ್ದೇಶಕ ಮತ್ತು ನಾಯಕ ರಿಷಬ್ ಶೆಟ್ಟಿ, ಅವರ ಜೊತೆಗೆ ರುಕ್ಮಿಣಿ ವಸಂತ್, ಜೈರಾಮ್ ಮತ್ತು ಗುಲ್ಶನ್ ದೇವಾಯ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸರಿ, ಈಗ ಮುಖ್ಯ ವಿಷಯಕ್ಕೆ ಬರುವುದಾದ್ರೆ, ದಿನವಾರು ಕಲೆಕ್ಷನ್ ವರದಿ ಹೀಗಿದೆ. ದಿನ 1 62 ಕೋಟಿ, ದಿನ 2 46 ಕೋಟಿ, ದಿನ 3 56 ಕೋಟಿ, ದಿನ 4 61 ಕೋಟಿ. ಒಟ್ಟು 4 ದಿನಗಳ ಕಲೆಕ್ಷನ್ 224 ಕೋಟಿ ಭಾರತೀಯ ನೆಟ್. ಅದೇ ಸಮಯದಲ್ಲಿ ವಿಶ್ವಾದ್ಯಂತ ಗ್ರಾಸ್ ಕಲೆಕ್ಷನ್ 305 ಕೋಟಿಯನ್ನು ದಾಟಿದೆ. ಈ ಮಟ್ಟದ ಓಪನಿಂಗ್ ಕನ್ನಡ ಸಿನಿಮಾಗಳ ಇತಿಹಾಸದಲ್ಲೇ ದೊಡ್ಡದಲ್ಲದಿದ್ದರೂ ಕೆಜಿಎಫ್ ಚಾಪ್ಟರ್ 2ರ ನಂತರದ ಭರ್ಜರಿ ದಾಖಲೆ. ಹಿಂದಿ ಡಬ್ಬಿಂಗ್ ವರ್ಷನ್ ಮಾತ್ರವೇ 21 ಕೋಟಿ ಗಳಿಸಿದ್ದು, ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರ ಎಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ. ಹೋಲಿಕೆ ಮಾಡಿದ್ರೆ ರಜನಿಕಾಂತ್ ಅವರ ಕೂಲಿ, ಪವನ್ ಕಲ್ಯಾಣ್ ಅವರ ದೇ ಕಾಲ್ ಹಿಮ್ ಓಜಿ, ಅದಕ್ಕೆ ತಕ್ಷಣ ಪಕ್ಕದಲ್ಲಿ ನಿಂತಿದೆ ಕಾಂತಾರ ಚಾಪ್ಟರ್ 1. 2025ರಲ್ಲಿ ಭಾರತದ ಟಾಪ್ 3 ಓಪನಿಂಗ್ ಸಿನಿಮಾಗಳಲ್ಲಿ ಇದು ಈಗಾಗಲೇ ಸ್ಥಾನ ಪಡೆದಿದೆ. ಕೇವಲ 4 ದಿನಗಳಲ್ಲಿ 200 ಕೋಟಿಗಿಂತ ಹೆಚ್ಚು ಗಳಿಸಿರುವ ಕಾಂತಾರ ಚಾಪ್ಟರ್ 1 ಈಗ ಸ್ಪಷ್ಟವಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಕಥೆ, ನಟನೆ, ದೃಶ್ಯಕಲೆ, ಸಂಗೀತ ಎಲ್ಲವೂ ಪ್ರೇಕ್ಷಕರ ಮನಗೆದ್ದಿವೆ. ಹಲವರು ಹೇಳ್ತಾರೆ, ಕಾಂತಾರ ಚಾಪ್ಟರ್ 1 ಕೇವಲ ಸಿನಿಮಾ ಅಲ್ಲ, ಅದೊಂದು ಸಂಸ್ಕೃತಿ, ಒಂದು ಅನುಭವ. ಈ ಸಿನಿಮಾವನ್ನು ನೋಡಿ ಜನ ಹೆಮ್ಮೆ ಪಡುವಂತಾಗಿದೆ. ಕನ್ನಡ ಸಿನಿಮಾ ಇಷ್ಟು ಎತ್ತರಕ್ಕೆ ಹೋಗಬಹುದು ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. 2ನೇ ವಾರದ ಅಂತ್ಯಕ್ಕೆ ಸಿನಿಮಾ ಎಲ್ಲಿ ತಲುಪುತ್ತದೆ ಅನ್ನೋದನ್ನು ನೋಡೋಣ. ಆದರೆ ಒಂದು ವಿಷಯ ಖಚಿತ, ಕಾಂತಾರ ಚಾಪ್ಟರ್ 1 ವರ್ಷದಲ್ಲಿನ ಅತ್ಯಂತ ದೊಡ್ಡ ಹಿಟ್ಗಳಲ್ಲಿ ಒಂದಾಗ್ತಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಮತ್ತೆ ಮರೆಯದೆ ಜಸ್ಟ್ ಸಿನಿಮಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.